ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ಅಯ್ಯೋ ದೇವ್ರೇ, ನಾನೇನ್ ತಪ್ಪು ಮಾಡಿದೆ ಅಂತ ನನ್ಗೆ ಈ ಶಿಕ್ಷೆ? ಯಾವ ತಪ್ಪು ಮಾಡದ ನನಗೆ ಮನೆಯವರ ದೃಷ್ಟಿಯಲ್ಲಿ ಅಪರಾಧಿ. ಇಂತಹ ಅಪರಾಧಿ ಒತ್ತಿದ್ರು ನಾನು ಬದುಕಿರ್ಬೇಕಾ? ರಘುವೀರ, ಯಾರು ಯಾರು? ನಾನು ನಿನ್ನ ಆತ್ಮ. ರಘುವೀರ, ಹತ್ತಿಗೆ ಮೇಲೆ ಅತ್ಯಾಚಾರ ಮಾಡಿ ಅಪರಾಧವನ್ನು ಹೊತ್ತು ನೀನು ಬದುಕಬೇಕೇನೋ? ನ್ಯಾಯ ಅನ್ಯಾಯ ವಿಚಾರಣೆ ಆಗದೆ ಇದ್ದಾಗ ನಿನಗೆ ಉಳಿದಿರುವ ಮಾರ್ಗ ಒಂದೇ ಕಣೋ, ಅದು ನಿನ್ನ ಆತ್ಮಹತ್ಯೆ. ಹೌದು ಹೌದು, ನನಗೀಗ ಉಳಿದಿರುವುದು ಆತ್ಮಹತ್ಯೆ ಒಂದೇ. ಆತ್ಮಹತ್ಯೆ ಹೊರತು ಅನ್ಯ ಮಾರ್ಗವಿಲ್ಲ. ನನ್ನ ಜೀವನದಲ್ಲಿ ಬೇಸರವಾದ ಈ ದೇಹ ಮಣ್ಣಾಗೋದ ಲೇಸು, ಮಣ್ಣಾಗೋದ ಲೇಸು. ಅಮ್ಮ, ಅಮ್ಮ, ನಿನ್ನ ತಾಯಿ ಮಾಂಗಲ್ಯವನ್ನ ಬಿಚ್ಕೊಟ್ಲಲ್ಲೋ, ಆ ಮಾಂಗಲ್ಯಕ್ಕೆ ಬೆಲೆ ಇಲ್ವೇನೋ? ನೀನೇ ಜಗತ್ತನ್ನು ಬಿಟ್ಟು ಹೋದ್ರೆ ಆ ತಾಯಿಗೆ ಮಾಂಗಲ್ಯ ಕಟ್ತವ್ರು ಯಾರೋ? ಅವಳಿಗೆ ರತ್ನ ಮಾಂಗಲ್ಯ ಮಾಡ್ಕೊಡೋರು ಯಾರೋ? ಯಾರು? ನೀನು ಬದುಕಿ ನಿನ್ನ ತಾಯಿ ಕಷ್ಟಕ್ಕಾಗಬೇಕು ಕಣೋ. ಹೌದು ಹೌದು, ನನಗಾಗಿ ನನ್ನ ತಂದೆ ತಾಯಿರು ಬಹಳ ಕಷ್ಟಪಟ್ಟಿದ್ದಾರೆ. ಅವರ ಆಸೆ ನಿರಾಸೆ ಮಾಡಬಾರ್ದು, ನಾನು ಸಾಯಬಾರ್ದು. ನಾನು ದೊಡ್ಡ ಪದವೀಧರನಾಗಿ ನನ್ನ ತಾಯಿಗೆ ಹಣ ಕಳಿಸಲೇಬೇಕು. ನಾನು ಸಾಯಬಾರ್ದು, ನಾನು ಸಾಯಬಾರ್ದು. ಸಾಯೋದಿಲ್ವಾ? ತಂದೆ ತಾಯಿಗಳಲ್ಲಿ ನಿನ್ನನ್ನು ನಂಬಲಿಲ್ಲ. ನಿನ್ನ ತಂಗಿ ನಿನ್ ಕೈ ಬಿಟ್ಲು, ನಿಮ್ಮ ಅಣ್ಣ ನಿನ್ ಕೈ ಬಿಟ್ಟ. ವ್ಯಕ್ತಿತ್ವದ ಇಲ್ಲದ ನೀನು ಬದುಕೇನೋ ಸಾಧಿಸ್ಬೇಕು. ಹಾಗಿದ್ರೆ ನಿನಗಿರೋದು ಒಂದೇ ಮಾರ್ಗ ಕಣೋ, ನಿನಗಿರೋದು ಒಂದೇ ದಾರಿ. ಹೌದು ಹೌದು, ಅವರ ದಾರಿ ಅವರಿಗೆ, ನನ್ನ ದಾರಿ ನನಗೆ. ಆದ್ರೆ ಉಳಿದಿರುವ ನನಗೆ ಯಾವ ದಾರಿ? ಯಾವ ದಾರಿ? ಆತ್ಮಹತ್ಯೆ ಒಂದೇ ಎದ್ದಾರಿ. ನಿಜ ನಿಜ, ನನಗೆ ಆತ್ಮಹತ್ಯೆ ಬಿಟ್ರೆ ಇನ್ನೇನು ಇಲ್ಲ. ನಾನು ಏನ್ ಮನ್ಸಲ್ಲಿ ಅನ್ಕೊಂಡು ಬಂದೋ ಹಂಗೆ ನಾನು ಸಾಯ್ಲೇಬೇಕು. ಸಾಯ್ತೀನಿ. ರೀ, ಏನ್ರಿ ಮಾಡ್ತಿದ್ದೀರಾ? ಏನು ಇಲ್ಲಮ್ಮ, ಏನು ಇಲ್ಲ. ಸುಳ್ಳು ಹೇಳ್ಬೇಡಿ, ನೀವು ಆ ವಿಷ ಕುಡಿಯೋ ಪ್ರಯತ್ನ ಮಾಡ್ತಿದ್ರಿ ಅಲ್ವಾ? ಹೌದಮ್ಮ, ಬರ್ಬಾರ್ ಪ್ರಸಂಗ ಬಂದಿದ್ದಲೆ ಈ ನಿರ್ಧಾರಕ್ಕೆ ಬಂದಿರೋದು. ಅಂದೇನೋ ನೀನೇನೋ ಕಾಯ್ದಲ್ಲಿ ಬಂದೆ ಕುಂದೆ ಓದೆ ಅಷ್ಟೇ. ನನ್ನ ಕಷ್ಟ ನಿನ್ಗೆ ಹೇಳ್ಕೊಳ್ಮ ಅಂತ ಹೊಸಿ ಫೋನ್ ಮಾಡ್ಲಿಲ್ಲ. ಆದ್ರೆ ಏನ್ ಮಾಡ್ತೀಯ,
ನೀನು ಸ್ಟಾರ್ ಆಗಿದ್ದೆ. ಆದ್ರೆ ನನ್ನ ಫೋನ್ ಪಿಕ್ ಮಾಡ್ಲಿವಲ್ಲ. ಈ ಸಾಯಿ ಟೈಮಲ್ಲಿ ಈಗ ಬಂದಿದ್ಯಾ? ಈಗಲೂ ಕಾಲ ಮಿಂಚಿಲ್ವಲ್ರಿ? ನನ್ನ ಜೊತೆ ಬನ್ನಿ, ನೀವು ನಾನಿದ್ದೀನಿ, ಬನ್ನಿ. ಬೇಡ, ನನ್ನ ದಾರಿ ನಾನು ಮಾಡ್ಕೋತೀನಿ, ನೀವು ಹೋಗಿ. ಬರ್ತೀರೋ ಇಲ್ವೋ? ಆಯ್ತು, ನಡೀರಮ್ಮ ಹೋಗೋಣ. ಬನ್ನಿ.